ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮೂಲಭೂತ ಸೌಕರ್ಯಕ್ಕಾಗಿ ನರಸಿಂಹಪೇಟೆ ಜನರ ಆಗ್ರಹ. ವಾರ್ಡ್ ನಂಬರ್ 24ರಲ್ಲಿ ರಸ್ತೆಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು. ಚಿಂತಾಮಣಿ ನಗರಸಭೆ ವಿರುದ್ಧ ಆಕ್ರೋಶ. ವಾರ್ಡ್ ನಂಬರ್ 24ರ ಸಮಸ್ಯೆಗಳಿಗೆ ಮುಕ್ತಿ ಎಂದು. ಚಿಂತಾಮಣಿ ನಗರದ 24ನೇ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ. ನರಸಿಂಹಪೇಟೆ ನಿವಾಸಿಗಳ ಆಕ್ರೋಶ. ಚಿಂತಾಮಣಿ ನಗರದ 24ನೇ ವಾರ್ಡ್ ವ್ಯಾಪ್ತಿಯ ನರಸಿಂಹಪೇಟೆಯ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ರಸ್ತೆ, ಚರಂಡಿ ಮತ್ತು ಸಂಪರ್ಕ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಈ ಭಾಗದ ಜನರು ನರಕ ಯಾತನೆ ಅನುಭವಿಸುತ್ತಿದ್ದು, ನಗರಸಭೆಯ ನಿರ್ಲಕ್ಷ್ಯದ ವಿರುದ್ಧ ಸದರಿ ವಾರ್ಡಿನ ದಾದಾಪೀರ್, ನಿಜಾಂ, ವರಲಕ್ಷ್ಮಿ, ಮನ್ಸೂರ್ ಸೇರಿದಂತೆ ಮತ್ತಿತರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಡಾವಣೆಯಲ್ಲಿ ಸರಿಯಾದ ರಸ್ತೆಗಳಿಲ್ಲದೆ ಮಳೆಗಾಲದಲ್ಲಂತೂ ಓಡಾಡುವುದು ಹರಸಾಹಸವಾಗಿದೆ. ಚರಂಡಿಗಳು ತುಂಬಿ ತೊಳುಕುತ್ತಿದ್ದು, ಕೊಳಚೆ ನೀರು ರಸ್ತೆಯಲ್ಲೇ ಹರಿಯುತ್ತಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಆವರಿಸಿದೆ. ನಿವಾಸಿಗಳಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆಯಾಗ್ತಿಲ್ಲ. ವಾರಗಟ್ಟಲೆ ನೀರಿಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಗೆದ್ದ ನಂತರ ಈ ಭಾಗದ ಕಡೆಗೆ ತಿರುಗಿಯೂ ನೋಡುತ್ತಿಲ್ಲ. ಅನೇಕ ಬಾರಿ ದೂರು ನೀಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ನಿವಾಸಿಗಳು ದೂರಿದ್ದಾರೆ. ನರಸಿಂಹಪೇಟೆಯ ನಿವಾಸಿಗಳು ಗುಂಪುಗೂಡಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ನಮಗೆ ಕನಿಷ್ಠ ಸೌಕರ್ಯಗಳಾದ ರಸ್ತೆ ಮತ್ತು ನೀರನ್ನ ಒದಗಿಸಿಕೊಡಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ನಗರಸಭೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ವಾರ್ಡ್ ಕೌನ್ಸಿಲರ್ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಲಪತಿ ಅವರು ಯಾವುದಕ್ಕೂ ನಮಗೆ ಸ್ಪಂದನೆ ಮಾಡುತ್ತಿಲ್ಲ. ಆದ ಕಾರಣಕ್ಕಾಗಿ ನಾವು ಈ ದಿವಸ ನಮ್ಮ ವಾರ್ಡಿನ ಎಲ್ಲರೂ ಸೇರಿ ಇಲ್ಲಿ ನಗರಸಭೆಗೆ ಧಿಕ್ಕಾರವನ್ನು ಕೂಗಿ, ನಮ್ಮ ವಾರ್ಡಲ್ಲಿ ಲೈಟಿನ ಸಮಸ್ಯೆ ತುಂಬ ಇದೆ. ಆನಂತರ UGD ಸಮಸ್ಯೆಗಳು ತುಂಬ ಇದೆ. ಆನಂತರ ರಸ್ತೆಗಳು ಸರಿ ಇಲ್ಲ. ಇಲ್ಲಿ ಹಾವುಗಳು ತುಂಬ ಜಾಸ್ತಿ ಬರ್ತಾ ಇದೆ. ಇಲ್ಲಿ ಮನೆಯ ಮೇಲೆ ಲೈಟ್ ಹಾಕಲ್ಲ ಅಂತ ಹೇಳ್ತಾರೆ. ಮನೆಯ ಮೇಲೆ ಲೈಟ್ ಹಾಕಿಲ್ಲ ಅಂದರೆ ಇಲ್ಲಿ ಕಂಬಗಳಿಲ್ಲ. ಯಾಕಂದರೆ ನಾವು ಇರೋದು ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ. ಯಾವತ್ತಾದರೂ ನಾವು ಅವ್ರಿಗೆ ಹೋಗಿ ಮನವಿ ಮಾಡಿಕೊಂಡು ನಮ್ಮ ವಾರ್ಡ್ಗಳಲ್ಲಿ ಬಂದು ನೀವು ಭೇಟಿ ಮಾಡಿ ನಮ್ಮ ಸಮಸ್ಯೆಗೆ ಬಗೆಹರಿಸಿ ಅಂತ ಕೇಳಿದ್ರೆ ಸಹ ಅವರು ಸ್ಪಂದನೆ ಕೊಡ್ತಿಲ್ಲ. ನಮ್ಮ ಪರವಾಗಿ 10/11/2025ರಲ್ಲಿ ಸಹ ಒಂದು ಮನವಿ ಪತ್ರ ಕೊಟ್ಟಿದ್ವಿ ನಾವು. ಏನಂತ, ನಮ್ಮ ವಾರ್ಡಲ್ಲಿ ಅನೇಕ ಒಂದು UGD ಸಮಸ್ಯೆಗಳಿದೆ, ಬಲ್ಪಿನ ಸಮಸ್ಯೆಗಳಿದೆ, ಮತ್ತು ರಸ್ತೆಯ ಸಮಸ್ಯೆಗಳಿದೆ. ದಯವಿಟ್ಟು ನೀವು ವಾರ್ಡಿಗೆ ಬಂದು ನಮ್ಮ ಜೊತೆಗೆ ನಮ್ಮ ಸಮಸ್ಯೆಗಳು ಬಗೆಹರಿಸಿ ಅಂತ ನಾವು ಮನವಿ ಪತ್ರ ಕೊಟ್ಟಿದ್ರೆ ಕೂಡ ಅವರು ನಮಗೆ ಯಾವುದೇ ಥರದ ಸಹಕಾರವನ್ನು ನೀಡ್ತಿಲ್ಲ. ನಾವು ಬೇರೆ ಸ್ವಲ್ಪ ಇವರಿದ್ದಾರೆ, ಅವ್ರಿಗೂ ಸಹ ಹೋಗಿ ಮನವಿ ಮಾಡಿ ನಾವು ಹೇಳಿದ್ರೆ ಕೂಡ ಅವರು ಸಹ ನಮಗೆ ಯಾವುದೇ ಥರ ಪ್ರತಿಕ್ರಿಯೆ ಕೊಡ್ತಿಲ್ಲ. ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಳೆದ್ದು ಮಾಡೋಣ ಅಂಥೇಳಿ ಇದೇ ಥರ ನಮಗೆ 3 ವರ್ಷಗಳ ಕಾಲ ತಳ್ಕೊಂಡು ಹೋಗಿದ್ದಾರೆ. ಈಗ ಬರುವ ನಗರಸಭೆ ಚುನಾವಣೆ ಆಗಿರ್ಬೋದು, ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ನಾವು ಹೋಗಿ ಮತ ಕೇಳಬೇಕು ಅಂದರೆ ನಮ್ಮ ವಾರ್ಡಲ್ಲಿ ನಾವೇನಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡಿದರೆ ಮಾತ್ರ ನಾವು ಹೋಗಿ ಮತ ಕೇಳೋಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂದರೆ ನಾವು ಹೋಗಿ ಮತ ಹೆಂಗೆ ಕೇಳೋಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ವಾರ್ಡ್ಗಳಲ್ಲಿ ನಮ್ಮ ಶಾಸಕರು ಕೋಟ್ಯಾಂತರ ರೂಪಾಯಿ ಅನುದಾನ ನಗರ ಭಾಗಕ್ಕೆ, ನಗರಸಭೆಗೆ ಎತ್ಕೊಂಡು ಬಂದು ಕೊಡುತ್ತಿದ್ದಾರೆ. ಆದರೆ ನಮ್ಮ ನಗರಸಭಾ ಪೌರಾಯುಕ್ತರು ಅದು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಕಳೆದ ವರ್ಷ ನಮ್ಮ ವಾರ್ಡಿಗೆ ಒಂದು ಬಲ್ಪು ಸಹ ಬಂದಿಲ್ಲ. ಯಾರೋ ಅವರು ವೈಯಕ್ತಿಕವಾಗಿ ಬಲ್ಪ್ ಎತ್ಕೊಂಡು ಬಂದು ವಾರ್ಡ್ಗಳಲ್ಲಿ ಸುಮಾರು ಒಂದು 10ರಿಂದ 15 ಬಲ್ಪ್ ಹಾಕಿದ್ದಾರೆ. ಈ ಸತಿನೂ ಬಲ್ಪ್ಗಳು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಇವಾಗವರೆಗೂ ನಮ್ಮ ವಾರ್ಡಲ್ಲಿ ಒಂದು UGD ಕಲೆಕ್ಷನ್ ಆಗಲಿ, ಒಂದು ಬಲ್ಪ್ ಆಗಲಿ ಬಂದಿಲ್ಲ. ಇದು ನೋಡ್ಬೋದು ನೀವು ಇಲ್ಲಿ ಇರುವ ಪರಿಸ್ಥಿತಿ ಯಾವ ಥರ ಇದೆ ಅಂತ. ಇಲ್ಲಿ ಬಲ್ಪ್ ಹಾಕೋ ಅವ್ರು ತೋರಿಸಿದ್ರೆ ಇಲ್ಲಿ ಬಲ್ಪ್ ಹಾಕಲ್ಲ. ನಮಗೆ ಪೌರಾಯುಕ್ತರು ಹೇಳಿದ್ದಾರೆ, ನಾವು ಬಲ್ಪ್ ಹಾಕಲ್ಲ, ಮನೆ ಮೇಲೆ ಕಲೆಕ್ಷನ್ ಇದೆ ಅಂತ ಹೇಳ್ತಾರೆ. ನಾವು ಯಾರಿಗೋಗಿ ನಮ್ಮ ಬಾಧೆ ಹೇಳೋದು? ತೆರಿಗೆ ಹಣ ಮಾತ್ರ ಕಲೆಕ್ಷನ್ ಮಾಡ್ತಾರೆ, ತೆರಿಗೆ ಹಣ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ನಗರ ಭಾಗಗಳಲ್ಲಿ ಏನು ಮಾಡ್ತಾ ಇದ್ದಾರೆ? 31 ವಾರ್ಡ್ಗಳಿದೆ. ವಾರ್ಡ್ ಒಳಗಡೆ ಬಂದು ಮಾನ್ಯ ನಗರಸಭಾ ಪೌರಾಯುಕ್ತರು ನೋಡಬೇಕು. ಯಾವುದೋ ಮೈನ್ ರೋಡ್ಗಳು ನೋಡೋದಲ್ಲ, ವಾರ್ಡ್ ಒಳಗಡೆ ಬಂದು ವಾರ್ಡಿನ ಸಮಸ್ಯೆಗಳು ಏನಿದೆ,
ವಾರ್ಡಿನ ಜನರಿಗೆ ಅವರ ಒತ್ತಾಯ ಮೇಲೆಗೆ ಬಂದು ಅವರು ಮಾಡಬೇಕು. ಅವರು ಅದೇನೂ ನೋಡಲ್ಲ, ಬರೀ ಮೈನ್ ರೋಡ್ ಒಂದು ನೋಡ್ತಾರೆ. ಈ NNT ರೋಡಲ್ಲಿ ರಸ್ತೆ 9 ತಿಂಗಳಾಗಿದೆ, ಇವಾಗ ತನಕ ಅದು ಸರಿ ಮಾಡಿಲ್ಲ. 9 ತಿಂಗಳಿಂದ ಅದು ಪ್ರಾಬ್ಲಮ್ ಇದೆ. ಯಾವಾಗಾದರೂ ಕಾಂಟ್ರಾಕ್ಟ್ರನ್ನ ನಾವು ಭೇಟಿ ಮಾಡಿ ಕೇಳಿದ್ರೆ ಅವ್ರು ಏನೋ ಒಂದು ರೀಸನ್ ಕೊಡ್ತಾರೆ. ವಾರ್ಡಲ್ಲಿ ನಾವು ಹೆಂಗೆ ಇರಬೇಕು? ಸಭಾ ಅಧ್ಯಕ್ಷರಾದಂತಹ ರೇಖಾ ಉಮೇಶ್ ಅವರು ಇದ್ದರು. ನಮ್ಮ ವಾರ್ಡಲ್ಲಿ ನಾವು ಅನೇಕ ಕೆಲಸ ಅವರ ಒಂದು ಪೀರಿಯಡಲ್ಲಿ ಮಾಡಿದ್ದೀವಿ. ಆ ಒಂದು ಅಭಿವೃದ್ಧಿ ನಾವು ಮಾಡಿದ್ದೀವಿ ಅಂತ ಹೇಳಿ 25 ವರ್ಷಗಳ ಕಾಲ ಇಲ್ಲಿ ಕಾಂಗ್ರೆಸ್ ಆಗಿರಲಿ, ನಮ್ಮ ಶಾಸಕರಿಗಾಗಿರಲಿ ಒಂದು ಮತ ಹೆಚ್ಚಿಗೆ ಬಂದಿರಲಿಲ್ಲ. ನಾವು ರೇಖಾ ಉಮೇಶ್ ಅಕ್ಕ ಅವರ ಒಂದು ಪೀರಿಯಡಲ್ಲಿ ನಾವು ಹೋಗಿ ಇಲ್ಲಿ ವಾರ್ಡಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಮಾಡಿ ನಾವು ಈ ಥರ ಮಾಡಬಹುದು. ನಮ್ಮ ಸದಸ್ಯರು ನಮ್ಮ ತೋರಿಸಿದ ಮೇಲೇ ನಮಗೆ ಈ ವಾರ್ಡಲ್ಲಿ ಸುಮಾರು 380 ಓಟು ಲೀಡ್ ಬಂದಿದೆ ಕಾಂಗ್ರೆಸ್ಗೆ. ನಮ್ಮ ವಾರ್ಡ್ಗಳಲ್ಲಿ ₹1 ಕೆಲಸ ಕೂಡ ಆಗುತ್ತಿಲ್ಲ. 3 ವರ್ಷ ಆಗಿದೆ. 3 ವರ್ಷದಲ್ಲಿ ₹3 ಕೆಲಸ ನಮ್ಮ ವಾರ್ಡಲ್ಲಿ ಮಾಡಿಲ್ಲ ಅಂದರೆ ಬರುವ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ನಗರಸಭಾ ಚುನಾವಣೆ ಆಗಿರ್ಬೋದು, ನಾವು ಹೆಂಗೆ ಹೋಗಿ ನಮ್ಮ ವಾರ್ಡಲ್ಲಿ ನಾವು ಮತ ಕೇಳೋಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಸದಸ್ಯರು, ನಮ್ಮ ಕಾರ್ಯಕರ್ತರ ಮೇಲೆ ಮಾನ್ಯ ನಗರಸಭಾ ಚಲಪತಿಯವರು ದರ್ಪ ತೋರಿಸ್ತಾರೆ, ಏಕವಚನದಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಅವ್ರು ಕರ್ಕೊಂಡೋಗಿ ನಾವು ಬೇರೆಯವ್ರ ಹತ್ರ ಮತ ಹೆಂಗೆ ಕೇಳೋಕ್ಕೆ ಸಾಧ್ಯ ಆಗುತ್ತೆ? ಪ್ರತಿ ಮುಗಿದು ನಾವು ಮನವಿ ಮಾಡುತ್ತಿದ್ದೇವೆ. ಈ ಪೌರಾಯುಕ್ತರಿಗೆ ನೀವು ಹೇಳಿ, ನಮ್ಮ ವಾರ್ಡಿನ ಸಮಸ್ಯೆಗಳು UGDದಾಗಿರ್ಬೋದು, ಬಲ್ಪದಾಗಿರ್ಬೋದು, ಮತ್ತು ರಸ್ತೆ ಸಮಸ್ಯೆ ಆಗಿರ್ಬೋದು, ದಯವಿಟ್ಟು ಬಗೆಹರಿಸಿ ಕೊಡಬೇಕಾಗಿ ನಮ್ಮ ಶಾಸಕರಲ್ಲಿ ಮತ್ತು ನಮ್ಮ ನಗರಸಭಾ ಪೌರಾಯುಕ್ತರಲ್ಲಿ ವಿನಂತಿ ಮಾಡಿಕೊಂತಿದ್ದೀವಿ. ಜೈ ಹಿಂದ್.